ಕ್ಷುಲ್ಲಕ ಕಾರಣಕ್ಕೆ ತಮ್ಮನಿಂದಲೇ ಅಣ್ಣನ ಕೊಲೆ. ತಂಗಿಯ ಮಗಳ ಕೆನ್ನೆಗೆ ಅಣ್ಣ ಹೊಡೆದೆಂಬ ಕ್ಷುಲ್ಲಕ ಕಾರಣಕ್ಕೆ ತಮ್ಮನೇ ಅಣ್ಣನನ್ನ ಅಡ್ಡಾಡಿಸಿಕೊಂಡು ಹೋಗಿ ಹಲ್ಲೆ ನಡೆಸಿ ಕೊಲೆ ಮಾಡಿರುವ ಘಟನೆ ಲಿಂಗದಹಳ್ಳಿ ಹೋಬಳಿಯ ನಂದಿಪಟಲು ಕಾಲೋನಿಯಲ್ಲಿ ಭಾನುವಾರ ನಡೆದಿದೆ. ಮೃತರನ್ನ 38 ವರ್ಷದ ಸಂತೋಷ್ ನಾಯ್ಕ ಎಂದು ಗುರುತಿಸಲಾಗಿದ್ದು, ಆರೋಪಿಯನ್ನ ಅವರ ತಮ್ಮ 36 ವರ್ಷದ ಯುವರಾಜ ನಾಯ್ಕ ಎಂದು ತಿಳಿದುಬಂದಿದೆ. ಇಬ್ಬರು ಲಂಬಾಡಿ ಸಮುದಾಯಕ್ಕೆ ಸೇರಿದವರಾಗಿದ್ದು, ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಭಾನುವಾರ ಬೆಳಗ್ಗೆ ಯುವರಾಜ ನಾಯ್ಕ ಕೂಲಿ ಕೆಲಸಕ್ಕೆ ತೆರಳಿದ್ರು. ಈ ವೇಳೆ ಮನೆಯಲ್ಲಿ ಇದ್ದ ಬದಿಯ ನಾಯ್ಕ ತಮ್ಮ ಮನೆಯಲ್ಲಿ ಸಾಕಿಕೊಂಡಿದ್ದ ತಂಗಿಯ ಮಗಳಿಗೆ ಹಸಿವಾಗಿದ್ದು ಊಟ ಬಡಿಸುವಂತೆ ಕೇಳಿದ್ದಾಳೆ. ಆದರೆ ಬಾಲಕಿ ಮಲಗಿ ನಿಂದಿಸುತ್ತಿದ್ದಳು ಎನ್ನಲಾಗಿದೆ. ಇದರಿಂದ ಆಕೆಯನ್ನ ಎಬ್ಬಿಸಿ ನಿಲ್ಲಿಸುವ ಸಂದರ್ಭದಲ್ಲಿ ಆಯ ತಪ್ಪಿ ಕೆಳಗೆ ಬಿದ್ದ ಪರಿಣಾಮ ಬಾಲಕಿಯ ಕೆನ್ನೆಗೆ ಗಾಯವಾಗಿ ಊದಿಕೊಂಡಿತ್ತು. ಸಂಜೆ ಕೆಲಸ ಮುಗಿಸಿ ಮನೆಗೆ ಮರಳಿದ ಯುವರಾಜ ನಾಯ್ಕಿಗೆ ಘಟನೆ ತಿಳಿದಿದೆ. ತಂಗಿಯ ಮಗಳಿಗೆ ಅಣ್ಣ ಹೊಡೆದಿದ್ದಾರೆಂದು ಆಕ್ರೋಶಗೊಂಡು ಅವರ ಸಂತೋಷ್ ನಾಯ್ಕ ನನ್ನ ಗ್ರಾಮದೊಳಗೆ ಅಡ್ಡಾಡಿಸಿಕೊಂಡು ಹೋಗಿ ಕೈಗೆ ಸಿಕ್ಕ ವಸ್ತುಗಳಿಂದ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಗಂಭೀರವಾಗಿ ಗಾಯಗೊಂಡ ಸಂತೋಷ್ ನಾಯ್ಕ ಸ್ಥಳದಲ್ಲಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಘಟನೆ ಕುರಿತು ಮಾಹಿತಿ ತಿಳಿದ ಕೂಡಲೇ ಲಿಂಗದಹಳ್ಳಿ ಠಾಣಾಧಿಕಾರಿ ರಾಜ್ಕುಮಾರ್ ಹುತ್ತಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಗಿರೀಶ್ ಹಾಗೂ ಡಿವೈಎಸ್ಪಿ ಪರಶುರಾಮ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಆರೋಪಿಯನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ದಯಾಮ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಯಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಲಿಂಗದಹಳ್ಳಿ ಕ್ರೈಂ ವಿಭಾಗದ ಪಿಎಸ್ಐ ಮಂಜುಳಾಬಾಯಿ ಹಾಗೂ ಸಿಬ್ಬಂದಿಗಳಾದ ಮಲ್ಲಿಕಾರ್ಜುನ, ಈಶ್ವರ್ ನಾಯಕ್, ಸಿದ್ದೇಶ್, ಓಂಕಾರಪ್ಪ, ವಿಶ್ವನಾಥ, ಗಿರೀಶ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್ ಪ್ರದೀಪ್, HNK, TV4 ತರೀಕೆರೆ.